ನಿನ್ನೆ ನನಗೆ KNR ತಾಲೂಕಿನ ನಮ್ಮ ಸ್ನೇಹಿತರು ಈ ಪುಸ್ತಕನ ತಂದು ಕೊಟ್ಟಿದ್ದಾರೆ. ಇದು ಮೂಢ ಪ್ರಕರಣ ಕೋರ್ಟ್ಗಳ ಆದೇಶಗಳು ಸತ್ಯತೆ ಅನ್ನೋ ಹೆಸರಲ್ಲಿ ಜಾಗೃತ ವಕೀಲರ ವೇದಿಕೆ ಕರ್ನಾಟಕ ಅನ್ನೋ ಹೆಸರಲ್ಲಿ ಪ್ರಕಟಣೆ ಮಾಡಿದರೆ. ಆದರೆ ಅದು ವಿಳಾಸ ಆಗಲಿ ಅಥವಾ ಈ ಪುಸ್ತಕನ ಬರೆದಂಥ ಹೆಸರಾಗಲಿ ಯಾವುದೂ ಇಲ್ಲ. ಇಲ್ಲಿ ಸತ್ಯ ತಿಳೋಣ ಅಂತೇಳಿ ಇದು ಮಾಡಿದ್ದಾರೆ. ಆದರೆ ಈ ಪುಸ್ತಕದಲ್ಲಿ ಸಾಕಷ್ಟು ಸತ್ಯನ ಮುಚ್ಚಿಟ್ಟು ಸಿದ್ದರಾಮಯ್ಯ ಪರವಾದಂಥ ಕೆಲವು ವಿಚಾರನಷ್ಟೇ ತಿಳಿಸಿ ಜನರ ತಪ್ಪು ದಾರಿಗೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಹೈಕೋರ್ಟು ಏನು ಆದೇಶ ಮಾಡಿದೆ, ಜನಪ್ರತಿನಿಧಿ ಆದೇಶ ಮಾಡಿ ಅದೆಲ್ಲದರ ಬಗ್ಗೆ ಕೂಡ ಒಂದು ಚರ್ಚೆಯನ್ನು ಮಾಡಿ ಆ ನ್ಯಾಯಾಂಗ ನಿಂದನೆ ಮಾಡುವಂಥ ಪದಗಳನ್ನು ಬಳಸಿದ್ದಾರೆ. ಬಹುಶಃ ಈ ಕಾರಣಕ್ಕೆ ವಿಳಾಸವನ್ನು ತಿಳಿಸ ಮುಚ್ಚಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಾನು ಇವತ್ತು ಮೂಢ ಆಯುಕ್ತರು ಒಂದು ಮನವಿಯನ್ನು ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಹೋರಾಟ ಮಾಡ್ತಿರೋಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪರವಾಗಿ. ಅಂದರೆ ಪ್ರಾಧಿಕಾರದ ಆಸ್ತಿಯನ್ನು ಏನು ಬೇರೆಯವರು ಕಬಳಿಸಿದರೆ ಅದರ ವಿರುದ್ಧ ಹೋರಾಟ ಮಾಡಿ ಆ ನಿವೇಶ ಸ್ವತ್ತನ್ನು ವಾಪಸ್ ತರಿಸೋಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ. ಆದರೆ ಈ ಮೂಢದಿಂದ ಸಂಬಳ ಪಡಿತಾ ಇರತಂಥ ಅಧಿಕಾರಿಗಳು ಇದ್ರ ಬಗ್ಗೆ ಮೌನವಾಗಿದ್ದಾರೆ. ಅವರು ಇದ್ರ ಬಗ್ಗೆ ಮಾತಾಡಬೇಕು. ನಮ್ಮ ಸಂಸ್ಥೆಯಲ್ಲಿ ಅಕ್ರಮ ನಡೆದಿದೆಯಾ ನಡೆದಿಲ್ವಾ, ಇದ್ರ ತನಿಖೆ ನಡೆಸೋ ಅವಶ್ಯಕತೆ ಇದೆಯಲ್ಲ ಅನ್ನೋದ್ರ ಬಗ್ಗೆ ಅವ್ರು ಏನೂ ಮಾತಾಡೋದು ಮೌನವಾಗಿರೋದ್ರಿಂದ ಎಲ್ಲರೂ ಮೂಢ ಅಧಿಕಾರಿಗಳ ಬಗ್ಗೆನೇ ಆರೋಪ ಮಾಡ್ತಾರೆ. ಮೂಢ ಅಧಿಕಾರಿಯಲ್ಲಿ ತಪ್ಪಿಗೆ ಎಸಗಿದ್ದಾರೆ. ಸಿದ್ದರಾಮಯ್ಯ ಅವ್ರ ಕುಟುಂಬದಲ್ಲಿ ಅಥವಾ ಇತರ ಯಾವುದೇ ಪ್ರಭಾವಿ ವ್ಯಕ್ತಿಗಳು ತಪ್ಪು ಎಸಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹಾಗಾಗಿ ನಾನು ಇವತ್ತು ಮೂಢ ಆಯುಕ್ತರಿಗೆ ಒಂದು ಮನವಿ ಪತ್ರ ಕೊಟ್ಟು ಈ ಕೆಲವು ಅಂಶಗಳ ಬಗ್ಗೆ 3 ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಒಂದು ಸ್ಪಷ್ಟೀಕರಣ ಕೊಡಬೇಕು. ಏನು ವಾಸ್ತವಾಂಶ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಅದ್ರ ಮೂಲಕ ನ್ಯಾಯಾಂಗ ನಿಂದನೆ ಆಗುವಂಥ ಇಂಥ ಕೃತ್ಯಗಳಿಗೆ ತಡೆ ಒಡ್ಡಬೇಕು. ಇಲ್ಲ ಅಂತೇಳಿದ್ರೆ ಈ ರೀತಿ ನ್ಯಾಯಾಂಗ ನಿಂದನೆ ಮಾಡೋದಕ್ಕೆ ನೀವು ಪರೋಕ್ಷವಾಗಿ ಬೆಂಬಲ ಕೊಡ್ತೀರ ಅಂತ ಪರಿಗಣಿಸಿ ನಿಮ್ಮೇಲೂ ಕೂಡ ದೂರು ದಾಖಲು ಮಾಡಬೇಕಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಮೈಸೂರು ನಗರ ಪ್ರಾಧಿಕಾರ ಆಯುಕ್ತರು ಕೊಟ್ಟಿದ್ದೀನಿ. ಈ ಪುಸ್ತಕದ ಪ್ರಕಟಣೆ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಏನು ಅಲ್ಲಿ ನ್ಯಾಯಾಂಗ ನಿಂದನೆ ಮಾಡೋವಂಥ ಪದಗಳು ಬಳಸಿದ್ದಾರೆ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಬೇಕಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಒಂದು ದೂರನ್ನು ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದೆ. ಇಲ್ಲ ಸರ್, ಎಲ್ಲಿ ಪ್ರಿಂಟ್ ಆಗಿದೆ, ಯಾವಾಗ ಪ್ರಿಂಟ್ ಆಗಿದೆ, ಯಾವುದೇ ಇಲ್ಲ. ಬರೀ ಜಾಗೃತ ವಕೀಲರ ವೇದಿಕೆ ಕರ್ನಾಟಕ ಅಂತ ಅಷ್ಟೇ ಇದೆ. ನನ್ನ ಪರಿಚಯದ ವಕೀಲರಿಗೆ ಮತ್ತು ಸಂಘದ ಪದಾಧಿಕಾರಿಗೆ ಕೇಳಿದಾಗ ಅವರು ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಆ ನಂತರ ನಾನು ಮುಖ್ಯ ನ್ಯಾಯಮೂರ್ತಿ ದೂರನ್ನು ಕೊಟ್ಟು ಒಂದು ತನಿಖೆ ನಡೆಸೋದಕ್ಕೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಸಿದ್ದರಾಮಯ್ಯವ್ರ ಪರವಾಗಿ ಬಿಡುಗಡೆ ಮಾಡಿರೋಂಥದ್ದು ಜನರನ್ನ ದಿಕ್ತಪ್ಪಿಸಿ ಸಿದ್ದರಾಮಯ್ಯವರು ಯಾವುದೇ ತಪ್ಪು ಮಾಡಿಲ್ಲ, ಅವರು ಈ ಪ್ರಪಂಚದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅನ್ನೋದನ್ನು ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟರಂತ ಕಂಡು ಬರುತ್ತೆ.